ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಅವ್ರ ಅಮ್ಮ ನಾನು ತುಂಬ ಮಿಸ್ ಮಾಡ್ಕೋತೀನಿ ಅನ್ನೋ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾನೆ. ಭಾಗ್ಯವರೇ, ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು. ಏನು ಹೇಳಿ ಆದಿಯವರೇ ಅಂತ ಹೇಳಿದಾಗ, ನಿಮ್ಮ ಜೀವನದಲ್ಲಿ ಇವಾಗ ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಗ್ತಾ ಇದೆ. ತಾಂಡವ್ ಕೂಡ ಬದಲಾಗಿದ್ದಾರೆ. ನಿಮ್ಮೆಲ್ಲರ ಜೊತೆನೂ ಖುಷಿಯಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಇವಾಗ ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅಂತ ನೀವೇನಾದ್ರು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದಾಗ, ಇಲ್ಲ ಏನು ಹೇಳಿ ಅಂತ ಹೇಳ್ತಾ ಇರ್ತಾರೆ. ನೋಡಿ, ನಿಮಗೆ ನನ್ನ ಮೇಲಿರೋ ಪ್ರೀತಿ ಏನಾದರೂ ಕಡಿಮೆ ಆಗಿದೆಯಾ ಅಂತ ಹೇಳಿ ಕೇಳಿದಾಗ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಭಾಗ್ಯವರೇ, ನೀವು ಈ ರೀತಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಏನಾದರೂ ಹೇಳಿ ಅಂತ ಹೇಳಿದಾಗ, ಆದಿಯವರೇ ನೀವು ಈ ರೀತಿ ಕೇಳ್ತಾ ಇರೋದಕ್ಕೆ ನಾನು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದಿಯವರೇ. ನನಗೆ ಯಾವತ್ತೂ ಕೂಡ ನಿಮ್ಮ ಮೇಲೆ ಇರೋ ಪ್ರೀತಿ ಗೌರವ ಯಾವುದೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳಿದಾಗ, ಭಾಗ್ಯವರೇ ಅಂತ ಹೇಳಿದಾಗ, ಹೌದು, ನಾನು ಇಡೀ ಜೀವನದಲ್ಲಿ ತಾಂಡವ್ ಅವರು ಎಷ್ಟು ಸ್ಥಾನ ಕೊಟ್ಟರು ಕೂಡ ಅವ್ರಿಗೆ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ಯಾಕಂದರೆ ಅವ್ರು ಕೊಟ್ಟಿರೋಷ್ಟು ನೋವು ಅದಷ್ಟು ಕೂಡ ನನ್ನ ಮನಸ್ಸಲ್ಲಿ ಭಾರವಾಗೇ ಉಳಿದಿದೆ. ನಾನು ಎಲ್ಲನೂ ಕಳ್ಕೊಂಡು ಬೀದಿನಲ್ಲಿ ನಿಂತ್ಕೊಂಡಿದ್ದೆ. ಮುಂದೇನು ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ನನ್ನ ಮಕ್ಕಳನ್ನ ಅರ್ಧದಲ್ಲೇ ಬಿಟ್ಟೋಗಿರೋರನ್ನ ಮತ್ತೆ ನಾನು ನನ್ನ ಮನಸ್ಸಲ್ಲಿ ಕೂರಿಸ್ಕೋತೀನಿ ಅಂತ ಹೇಗೆ ಅನ್ಕೋತೀರಾ ಆದಿಯವರೇ? ಅದೆಲ್ಲ ಸಾಧ್ಯನೇ ಇಲ್ಲ. ನೋಡಿ, ಹಾಗೆಲ್ಲ ಏನೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ತಾಂಡವ್ ಫುಲ್ ಸುಸ್ತಾಗಿ ಮಲ್ಕೊಂಡು ಕೂತಿರ್ತಾನೆ. ಹಾಗೆ ಸೋಫಾ ಮೇಲೆ ಮಲಗಿರ್ತಾನೆ. ಅಲ್ಲಿಗೆ ತನ್ವಿ ಜ್ಯೂಸ್ ಮಾಡ್ಕೊಂಡು ಬಂದು ಕೊಡ್ತಾ ಇರ್ತಾಳೆ. ಪಪ್ಪ ಕುಡೀರಿ. ತನ್ವಿ ಇದೆಲ್ಲ ಯಾಕೆ ಮಾಡೋದಕ್ಕೆ ಹೋದೆ? ಅಯ್ಯೋ ನೀವು ಕುಡೀರಿ ಪಪ್ಪ, ತುಂಬ ಸುಸ್ತಾಗಿದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಇಸ್ಕೊಂಡು ಕುಡಿಬೇಕು. ಅಷ್ಟರಲ್ಲಿಗೆ ಕುಸುಮ ಮತ್ತು ಸುನಂದ ಇಬ್ಬರು ಕೂಡ ಬಂದುಬಿಡ್ತಾರೆ. ಬಂದ ತಕ್ಷಣವೇ, ಓಹ್ ಕೊಟ್ಟಿದ್ಯಾ, ಕೊಡು ಕೊಡು ಕೊಡು, ಇಷ್ಟು ಚಿಕ್ಕದ್ರಲ್ಲಿ ಯಾಕೆ ಕೊಡೋದಕ್ಕೆ ಹೋದೆ? ಇನ್ನೂ ತುಂಬ ದೊಡ್ಡದ್ರಲ್ಲಿ ಕೊಡಬೇಕಾಗಿತ್ತು. ಮಾಡಿ ಬಂದಿರೋ ಗನಂದಾರಿ ಕೆಲಸಕ್ಕೆ ಸ್ವಲ್ಪ ಸಮಾಧಾನನಾದರೂ ಆಗ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ, ಯಾಕಜ್ಜಿ ಯಾವಾಗಲೂ ಕೂಡ ಈ ರೀತಿ ಪಪ್ಪಂಗೆ ಬೇಜಾರಾಗೋ ಥರ ಮಾತಾಡ್ತೀಯಾ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಅಲ್ಲ ಅವನು ಇಷ್ಟೆಲ್ಲ ಮಾಡ್ಬಿಟ್ಟು ಬಂದಿದ್ದಾನಲ್ಲ, ಬೈಕ್ ಕೆಟ್ಟೋಯ್ತು ಅಂತ ತಿಳ್ಕೊಂಡು, ಆ ಬೈಕು ನಿಜವಾಗ್ಲೂ ಕೆಟ್ಟೋಗಿತ್ತಾ ಅಥವಾ ಇವನೇ ಏನಾದರೂ ಮಾಡಿದ್ದಾನ? ನನ್ನ ಸೊಸೆ ಭಾಗ್ಯ ಎಲ್ಲೋ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಬಿಗ್ತೇವ್ರೆ, ಏನಿದು ಪದೇ ಪದೇ ತಾಂಡವ್ ಬದಲಾಗಿದ್ದಾನೆ, ಅವ್ನು ನಮ್ಮ ಜೊತೆ ಎಲ್ಲ ಇರಬೇಕು ಅಂತ ಬಂದಿದ್ದಾನೆ ಅಂತ ಗೊತ್ತಿದ್ರು ಕೂಡ ಅವನಿಗೆ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇರೋದು ಇದ್ಯಾಕೋ ನನಗೆ ಸರಿ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಲ್ಲ ನಿಮ್ಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ ಸುನಂದವರೇ ಅಂತ ಹೇಳಿದಾಗ, ಯಾಕೆ ಅಲ್ಲ ಹೋಗಿ ಹೋಗಿ ಇವನ್ನ ಬದಲಾಗಿದ್ದಾನೆ ಅಂತ ನಂಬ್ತಾ ಇದ್ದೀರಲ್ಲ, ಮಾತಾಡಿದರೆ ಹೋಯ್ತು, ಮುತ್ತು ಹೊಡಿದ್ರೆ ಹೋಯ್ತು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರಬೇಕಲ್ವಾ? ಏಯ್ ಎಲ್ಲೋ ನನ್ನ ಸೊಸೆ ಭಾಗ್ಯ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಅಜ್ಜಿ, ಹೌದು ಅಪ್ಪ ಯಾವಾಗಲೂ ಕೂಡ ಇದೇ ಥರನೇ ನಮ್ಮನ್ನ ನಂಬಿಸಿ ಯಾಮರಿಸಿ ಮೋಸ ಮಾಡಿ ಹೋಗೋದೇ ಜಾಸ್ತಿ ಆಯಿತು. ಏಯ್ ಸಣ್ಣ ಬಾಯಲ್ಲಿ ದೊಡ್ಡ ಮಾತಾಡ್ತೀಯ, ಬಾಯಿ ಮುಚ್ಕೊಂಡಿರು, ಇಲ್ಲಾಂದರೆ ಸರಿಯಾಗಿ ಹೊಡೆದ್ಬಿಡ್ತೀನಿ ನೋಡು ಅಂತ ಹೇಳಿದಾಗ, ಅವನಿಗೆ ಯಾಕೆ ಎದುರಿಸೋದಕ್ಕೆ ಬಂದಿದ್ದೀರಾ? ಎಲ್ಲೋ ನನ್ನ ಸೊಸೆ ಭಾಗ್ಯ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದು ಅವರು ಆದಿ ಬ್ರೋ ಜೊತೆ ಹೋದ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಓಹ್, ನನ್ನ ಫ್ರೆಂಡ್ ಜೊತೆ ಹೋದ್ಲಾ? ಹಾಗಿದ್ರೆ ಪರವಾಗಿಲ್ಲ ಬಿಡು, ಅವಳು ಆರಾಮಾಗಿರ್ತಾಳೆ, ಅವಳಿಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ನನಗೆ ಈಗ ನಂಬಿಕೆ ಬಂತು. ಇನ್ನು ನನಗೇನು ಟೆನ್ಷನ್ ಇಲ್ಲ ಅಂತ ಹೇಳಿದಾಗ, ಏನೋ ಅವನ ಜೊತೆ ಹೋದ್ಲಾ, ಅವನೇ ಕಲಿಗೆ ಬಂದ ಅಂತ ಹೇಳಿದಾಗ, ಯಾಕೆ ಸುನಂದಜ್ಜಿ ಯಾವಾಗ್ಲೂ ಫ್ರೆಂಡನ್ನ ಆ ಥರನೇ ಅಂತೀರಾ? ಅಮ್ಮನೇ ಫೋನ್ ಮಾಡಿ ಕರ್ಸ್ಕೊಂಡಿರ್ತಾಳೆ, ಅದಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ, ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ಅವಳು ಅವನ ಜೊತೆ ಹೋಗ್ಬಾರ್ದಾಗಿತ್ತು ಅಂತಂದರೆ ಗಂಡ ಜೊತೆಲೇ ಇರಬೇಕಿದ್ರೆ ಗಂಡನ ಬಿಟ್ಟು ಅವಳ ಜೊತೆ ಯಾಕೆ ಹೋಗಬೇಕಾಗಿತ್ತು ಅಂತ ಹೇಳಿದಾಗ, ಅಲ್ಲ ಗಂಡ ಅನ್ಸ್ಕೊಂಡಿರೋ ಇವನು ಯಾವತ್ತವಳ ಜೊತೆ ನಿಂತ್ಕೊಂಡಿದ್ದ, ಯಾವತ್ತವಳಿಗೆ ಕಷ್ಟಕ್ಕೆ ಸಹಾಯ ಮಾಡಿದ್ದ? ಏನು ಬೇಕು ಅಂದಾಗೆಲ್ಲ ಬಂದ್ಬಿಡೋಕ್ಕೆ, ಬೇಡ ಅಂದಾಗೆಲ್ಲ ಹೋಗ್ಬಿಡೋಕ್ಕೆ. ಏನು ಅಂದ್ಕೊಂಡಿದ್ದೀರಾ ನೀವು? ನಿಮ್ಮ ಸೊಸೆ ಕೊಟ್ಟಿರೋಂತಹ ಈ ರೀತಿ ಆಡ್ತಾ ಇರೋವಂಥದ್ದೇ ಕಾರಣ. ನಿಮ್ಮ ಸೊಸೆ ಆ ರೀತಿ ಆಡೋದಕ್ಕೆ. ನನ್ನ ಸೊಸೆ ಏನೂ ಆಡ್ತಾ ಇಲ್ಲ, ಅವಳ ಜೀವನದಲ್ಲಿ ಅವಳಿಗೆ ಏನು ಬೇಕೋ ಅದನ್ನು ನೋಡ್ಕೋತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸುನಂದಾಜಿ, ಯಾವಾಗಲೂ ಕೂಡ ಅಮ್ಮನ ನೀವು ಬೈಯೋದಕ್ಕೆ ಹೋಗಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಬಿಗ್ತೇವ್ರೆ, ನಿಮಗೆ ಯಾಕೆ ನಾನು ಏನಾದರೂ ಹೇಳಿದರೆ ನಿಮ್ಗೆ ಈ ಥರ ಅರ್ಥ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದೇ ಟೈಮ್ಗೆ, ಏಯ್ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅಂತ ಹೇಳಿದಾಗ, ಅಯ್ಯೋ ಮಗು ಮೇಲೆ ಯಾಕ್ರಿ ಕೂಗಾಡ್ತೀರಾ, ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದಾಗ, ಅಜ್ಜಿ ಯಾವಾಗಲೂ ನೀವು ನನ್ನ ಬಾಯಿನ ಮುಚ್ಚಿಸೋದಕ್ಕೆ ಬರಬೇಡಿ ಅಂತ ಹೇಳಿದಾಗ, ನೋಡಿ ಸುನಂದ, ನೀವು ಎಷ್ಟು ಹೇಳಿದ್ರು ಅಷ್ಟೇ, ಭಾಗ್ಯನ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಧರ್ಮರಾಜ್ ಅವ್ರು ಬರ್ತಾರೆ. ಏನು ಯಾಕೆ ಈ ರೀತಿ ಎಲ್ಲ ಕಿತ್ತಾಡ್ತಾ ಇದ್ದೀರಾ? ಇದನ್ನು ಮನೆ ಅಂದ್ಕೊಂಡಿದ್ದೀರಾ, ಮಾರ್ಕೆಟ್ ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಅಯ್ಯೋ ನಾನಲ್ಲ ರೀ ಈ ಸುನಂದ ಅಂತ ಹೇಳಿದಾಗ, ನೋಡು ಕುಸುಮ, ಎರಡು ಕೈಯಿಂದ ಹೊಡೆದ್ರೇ ಚಪ್ಪಾಳೆ ಆಗೋದು, ಅವರೊಬ್ಬರೇ ಕಿತ್ತಾಡೋದಕ್ಕೆ ಸಾಧ್ಯ ಇಲ್ಲ. ನೀನು ಹಾಗೆ ಮಾತಾಡಿರ್ತೀಯ ಅಲ್ವಾ, ಬಾ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ ಬಂದೆ, ಅದು ಏನು ಮಾತಾಡ್ಕೊತೀರೋ ಮಾತಾಡ್ಕೊಳ್ಳಿ, ಇವನಿಗೂ ಇವಳ ಜೊತೆ ಇರೋನ್ಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೌದೌದು ಚೆನ್ನಾಗಿ ಕಲಿಸ್ತೀರಾ. ನನ್ನ ಅಳಿಯ ಬದಲಾಗಿದ್ದಾನೆ ಅಂತ ಹೇಳಿ ಎಷ್ಟು ಹೇಳಿದ್ರು ಕೂಡ ಇಲ್ಲ, ಹಾಗೆ ಅವನ್ನ ಪ್ರೂವ್ ಮಾಡಿ ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದರೆ ಇವಾಗ ಏನು ಮಾಡೋದಕ್ಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸರಿ ಆಯಿತು ಅಂತ ಹೇಳಿ ಅವರಲ್ಲಿಂದ ಹೋಗಿದ ತಕ್ಷಣ ಇವ್ರಿಗೂ ತಾಂಡವನ್ನ ನೋಡಿ ಬೇಜಾರು ಮಾಡ್ಕೋತಾ ಇರ್ತಾರೆ. ತಾಂಡವ್ ಜ್ಯೂಸ್ ಕುಡ್ಕೊಂಡು ಸುಮ್ಮನೆ ಕೂತ್ಕೋತಾನೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ನೋಡಿದ್ರೆ ಭಾಗ್ಯ, ಅದು ಆದಿಯವರೇ ನೀವು ಏನು ಅಂದ್ಕೋಬೇಡಿ, ನನಗೆ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಕೂಡ
ಕಡಿಮೆ ಆಗಿಲ್ಲ, ಕಡಿಮೆ ಆಗೋದು ಇಲ್ಲ. ಯಾಕಂದರೆ ನನಗೆ ನೀವು ಯಾವುದೋ ರೀತಿ ಆಸೆಗೋ ಅಥವಾ ವ್ಯಾಮೋಹಕ್ಕೋ ಅಥವಾ ಸ್ಪರ್ಶದಿಂದನೋ ಆಗಿರೋವಂತಹ ಪ್ರೀತಿ ಅಲ್ಲ. ಮೊದಲು ನನಗೆ ನಿಮ್ಮ ಮೇಲೆ ಆಗಿರುವಂಥದ್ದು ಗೌರವ ಆದಮೇಲೆ ಪ್ರೀತಿ ಬಂದಿರೋದು. ಅದನ್ನು ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಅಥವಾ ಹೇಳ್ದೆ ಇನ್ನೂ ತುಂಬ ದಿನ ಕಾಯಿಸ್ತು ಅಂತಂದರೆ ಅದು ಕೂಡ ಸರಿ ಇರಲ್ಲ ಅನ್ನಿಸ್ತು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ನಿಮಗೆ ಜಾಗ ಇದೆ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಅಂದರೆ ನನಗೆ ಯಾರು ಕೂಡ ಜೊತೆ ಇಲ್ಲ ಅಂತ ಹೇಳಿದಾಗ ನನ್ನ ಜೊತೆ ಆಗಿ ನಿಂತ್ಕೊಂಡಿದ್ರಿ. ಇಡೀ ಪ್ರಪಂಚ ಗಂಡನ ಬಿಟ್ಟೋಳು ಅಂತ ಹೇಳಿದಾಗ ಎಲ್ಲರೂ ಕೂಡ ಬೇರೆ ದೃಷ್ಟಿನಲ್ಲೇ ನೋಡ್ತಾ ಇರ್ತಾರೆ. ಆದರೆ ಅವಳಿಗೆ ನಿನ್ನ ಕತೆ ಏನಾಯಿತು ಅಂತ ಕೇಳೋದಕ್ಕೊಂದು ಕಿವಿ ಬೇಕಾಗಿತ್ತು, ಆ ಕಿವಿ ನೀವಾಗಿದ್ರಿ. ಅದು ಅಲ್ಲದೆ ನಾನು ಒಬ್ಬಳೇ ಇದ್ದೀನಿ ಅನ್ನೋ ಒಂದು ಏನೋ ಒಂದು ಪ್ರೀತಿ ಅನ್ನೋದಕ್ಕಿಂತ ಅಯ್ಯೋ ಪಾಪ ಅಂತ ಅಂದ್ಕೊಂಡು ನೀವು ನನ್ನ ಜೊತೆಗಿರಲಿಲ್ಲ. ಏನೋ ಸಾಧನೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ನಾವು ನಿಂತ್ಕೋಬೇಕು ಅಂತ ಹೇಳಿ ನಾನು ಬೆನ್ನೆಲುಬಾಗಿ ನಿಂತಿದ್ದು. ಅದಕ್ಕೋಸ್ಕರ ನೀವಂದರೆ ನನಗೆ ತುಂಬ ಇಷ್ಟ ಆಯಿತು. ತಾಂಡವರು ಬಂದರು ಅಷ್ಟೇ, ಯಾರಿದ್ರು ಅಷ್ಟೇ, ನನಗೆ ನಿಮ್ಮ ಮೇಲಿರೋ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಭಾಗ್ಯವರೇ ಏನು ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಅಂತ ಹೇಳಿದಾಗ, ಹೌದು ಆದಿಯವರೇ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಪಾಪ ಇವನಿಗೆ ಖುಷಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಗ ನೋಡಿ, ಇವಾಗ ನೀವು ನಿಮ್ಮ ಅಮ್ಮನ ಜೊತೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ರಿ, ಆ ಪ್ರೀತಿಗೆ ನೀವು ಇನ್ನೊಂದು ಪ್ರೀತಿ ಜೊತೆಯಾಗಿ ಸಿಗ್ತಾ ಇದೆ ಅಂತ ಹೇಳಿ ಸಂತೋಷ ಪಡಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸರಿ ಆಯಿತು ಅಂತ ಹೇಳಿ ಹಾಗೆ ಅವ್ರ ಅಮ್ಮನ ಹೆಸರು ಬರ್ತಿರ್ತಾರಲ್ವ, ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಇವನಿಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇರೋದಿಲ್ಲ. ಈ ಕಡೆ ನೋಡಿದ್ರೆ ಕುಸುಮನ ಅವರ ಹಸ್ಬೆಂಡ್ ಕರ್ಕೊಂಡು ಬಂದಿರ್ತಾರೆ. ಕುಸುಮ ನೀನೇನು ಮಾಡ್ತಾ ಇದೀಯ ಅಂತ ಗೊತ್ತಾ, ತಾಂಡವ್ ಬದಲಾಗಿದ್ದಾನೆ, ಅವನು ನಮ್ಮೆಲ್ಲರ ಜೊತೆನೂ ಖುಷಿಯಾಗಿರಬೇಕು ಅಂತ ಬಂದಿದ್ದಾನೆ. ಅಂಥದ್ರಲ್ಲಿ ನೀನು ಯಾವಾಗಲೂ ಅವನನ್ನು ಬೈತಾ ಇದ್ರೆ ಇನ್ನೇನಾಗುತ್ತೆ ಹೇಳು. ನೀವು ಅವನ್ನ ನಂಬ್ತೀರಾ, ಅವ್ನು ಮಾಡ್ತಾ ಇರೋದೆಲ್ಲ ಸತ್ಯ ಅಂತ ನಂಬ್ತೀರಾ? ನೋಡಿ, ಅದೆಲ್ಲ ಸತ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಎಷ್ಟು ದೊಡ್ಡ ನಾಟಕ ಮಾಡ್ತಾನೆ, ನಮಗೆಲ್ಲ ಎಷ್ಟು ಮೋಸ ಮಾಡಿದ್ದಾನೆ, ನಮ್ಮನ್ನು ಎಂಥ ಪರಿಸ್ಥಿತಿನಲ್ಲಿ ನಡು ನೀರಲ್ಲೂ ಬಿಟ್ಟು ಕೈ ಬಿಟ್ಟೋಗಿದ್ದಾನೆ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅವನ್ನ ನಂಬಿದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಬಿಡಿ, ಯಾಕಂದರೆ ನೀವು ಎಲ್ಲರನ್ನೂ ಒಳ್ಳೆಯವರು ಅಂತಲೇ ನಂಬ್ತಿರಲ್ಲ. ಆದರೆ ನಾನು ಹಾಗಲ್ಲ. ಆದರೆ ಅವನು ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಕಾರಣ ಏನು, ಅದರಿಂದ ಏನೆಲ್ಲ ಪಿತೂರಿ ನಡೆಸಿದ್ದಾನೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದಾಗ, ನೋಡು ಸುನಂದ, ಒಬ್ಬರು ಬದಲಾಗಿದ್ದಾರೆ ಅಂತ ಅಂದರೆ ಆ ಬದಲಾಗಿರೋರನ್ನ ನೋಡೋ ದೃಷ್ಟಿನೂ ಕೂಡ ಬದಲಾಗಬೇಕು. ಆಗ್ಲೇ ಅವರು ಬದಲಾಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ನಂಬೋದು, ಆಗ ನಮ್ಮ ಕಣ್ಣಿಗೂ ಬದಲಾಗಿರೋ ಥರನೇ ಕಾಣೋದು ಅಂತ ಹೇಳಿದಾಗ, ಅಯ್ಯೋ ಬಿಡ್ರಿ ಅವ್ನ ಕತೆನ, ಅವನು ಎಷ್ಟೆಲ್ಲ ನಾಟಕ ಮಾಡ್ತಾನೆ ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅದ್ರ ಬಗ್ಗೆ ಏನೂ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ, ನೀವು ಆರಾಮಾಗಿರಿ, ಅವ್ನ ಬಣ್ಣನ ಹೇಗೆ ಬಯಲು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಪಾಪ ಇವರು ಕೂಡ ಬೇಜಾರು ಮಾಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಭಾಗ್ಯ, ಆದಿಯವರೇ, ನಾನು ನಿಮ್ಮ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮಗೆ ಎಷ್ಟೆಲ್ಲ ಪ್ರೀತಿ ಕೊಡ್ತೀನಿ, ಆದರೆ ಆ ಗೌರವ ಆ ಒಂದು ಜಾಗಕ್ಕೆ ತುಂಬೋದಕ್ಕೆ ಅರ್ಹತೆ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಭಾಗ್ಯವರೇ, ಅಮ್ಮ ಅಂದರೆ ಏನು, ಅಮ್ಮನ ಪ್ರೀತಿ ಅಂದರೆ ಏನು, ಅಮ್ಮನ ಕೈತುತ್ತು ಅಂದರೆ ಹೇಗಿರುತ್ತೆ ಅಂತ ಹೇಳಿ ನನಗೆ ಗೊತ್ತಾಗಿದೆ ನೀವು ಸಿಕ್ಕಿದ ಮೇಲೆ. ಪ್ರೀತಿ ಅಂದರೆ ಸುಮ್ಮನೆ ಶಕ್ತಿ ಅಂತ ಅಂದ್ಕೊಂಡಿದ್ದೆ, ಅದೆಲ್ಲ ಶಕ್ತಿ ಹೇಗಿರುತ್ತೆ ಅಂತ ಗೊತ್ತಾಗಿದೆ ನೀವು ಬಂದಮೇಲೆ ಅಂತ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ ಅಲ್ಲೇ ಕೂತ್ಕೊಂಡು, ಅಲ್ಲಿ ಒಂದು ಕಲ್ಲಿರುತ್ತೆ, ಅಲ್ಲಿ ಅಮ್ಮ ಅಂತ ಬರೆದಿರೋ ಜಾಗಕ್ಕೆ ಭಾಗ್ಯ ಅಂತ ಹೇಳಿ ಬರೀತಾ ಇರ್ತಾಳೆ. ಇದನ್ನು ನೋಡಿ ಪಾಪ ಆದಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದಾದಮೇಲೆ, ಆದಿಯವರೇ, ನೀವು ಹೂ ತೊಗೊಂಡು ಬಂದಿದ್ರಿ ನನ್ನ ದೇವತೆಗೆ ಮುಡಿಸ್ಬೇಕು ಅಂತ ಹೇಳಿಬಿಟ್ಟು, ಅದನ್ನ ಎಲ್ಲಿ ತೊಗೊಂಡೇ ಬಂದಿಲ್ವಲ್ಲ, ಕಾರಲ್ಲೇ ಬಿಟ್ಬಿಟ್ರಾ ಅಂತ ಹೇಳಿದಾಗ, ಹೌದಲ್ಲ ಅಂತ ಹೇಳಿ ಅವನು ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಪಾಪ ಇವಳು ಕಾಯ್ತಾ ಇರ್ತಾಳೆ. ಪ್ರೀತಿ ನನಗೆ ವರವಾಗಿ ಬಂದಿದೆ, ಭಾಗ್ಯ ನನ್ನ ಜೀವನದಲ್ಲಿ ಬಂದಮೇಲೆ ನನಗೆ ಎಷ್ಟು ಖುಷಿ ಸಿಕ್ಕಿದೆ ಅಂತ ಹೇಳಿ ಹಾಗೆ ಮಾತಾಡ್ಕೊಂಡು ಬಂದು ಅವನು ಅಂದರೆ ಕೂದಲಿಗೆ ಮುಡಿಸ್ಬಿಡ್ತಾನೆ ಡೈರೆಕ್ಟಾಗಿ. ಅದನ್ನ ನೋಡಿ ಭಾಗ್ಯಂಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವಳಂತೂ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಬಂದು ಪಕ್ಕದಲ್ಲೇ ಕೂತ್ಕೋತಾಳೆ. ಭಾಗ್ಯ, ನನಗೆ ಈ ಸಂತೋಷನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಮ್ಮನ ಪ್ರೀತಿ ಅಂದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲದಿರೋ ನನಗೆ ನಿಮ್ಮ ಪ್ರೀತಿ, ನಿಮ್ಮ ಗೌರವ ಸಿಕ್ಕಾಗೇ ಗೊತ್ತಾಗಿದ್ದು ಇದು ಹೀಗೆ ಇರುತ್ತೆ ಅಂತ ಹೇಳಿ. ಅಮ್ಮನ ಕೈ ರುಚಿನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ. ನೀವು ಮಾಡೋ ಅಡುಗೆ ತಿಂದಮೇಲೆ ನಮಗೆ ಅಮ್ಮನ ಕೈ ರುಚಿನೂ ಹೀಗಿರ್ಬೋದಲ್ವಾ ಅಂತ ಅನಿಸಿತ್ತು. ಅದು ಅಲ್ಲದೆ ಆವತ್ತು ನಾನು ತುಂಬ ಬೇಜಾರಾಗಿ ನಿಮ್ಮ ಮಡ್ಲಲ್ಲಿ ಮಲ್ಕೊಂಡಾಗ ನನಗೆ ತಾಯಿ ಪ್ರೀತಿನೇ ಸಿಕ್ತು. ಆ ತಾಯಿ ಮಡ್ಲಲ್ಲೇ ಮಲ್ಕೊಂಡಿದ್ದೇನೇನೋ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನನ್ನ ಜೀವನದಲ್ಲೂ ಕೂಡ ಯಾವಾಗಲೂ ನೀವು ಜೊತೆಯಾಗಿರಬೇಕು ಅಂತ ಹೇಳಿದಾಗ, ಹೌದು ಆದಿಯವರೇ, ನಾನು ಯಾವುದೋ ವ್ಯಾಮೋಹಕ್ಕೆ ಸಿಕ್ಕಿ ನಿಮ್ಮ ಪ್ರೀತಿನ ಒಪ್ಕೋತಾ ಇರೋದಲ್ಲ, ನಾನು ನನ್ನ ಮನಸಾರೆ ಒಪ್ಕೊಂಡಿದ್ದೇನೆ ಈ ಪ್ರೀತಿನ. ಅದು ಅಲ್ಲದೆ ಕೊನೆವರೆಗೂ ಜೊತೆಗಿರ್ತೀನಿ ಅಂತ ಹೇಳಿ ನಾನು ಈ ಪ್ರೀತಿನ ಒಪ್ಕೊಂಡಿರೋದು, ನಿರ್ಧಾರ ಮಾಡಿರೋದು. ಅದು ಅಲ್ಲದೆ ನಾನೇನೋ ವಿಚಾರ ಹೇಳಬೇಕು ಆದಿಯವರೇ, ಏನು ಹೇಳಿ ಅಂತ ಹೇಳಿದಾಗ, ಅದು ಅಲ್ಲದೆ ತನ್ವಿ ಬಗ್ಗೆ ಗೊತ್ತಲ್ವಾ, ಅವಳು ವಿಚಾರದ ಬಗ್ಗೆ ಏನಾದ್ರೂ ನಾವು ಒಪ್ಪಿಸ್ಬೇಕು ಅಂತ ಅಂದರೆ ಅಲ್ಲಿವರೆಗೂ ನೀವು ಕಾಯಬೇಕು ಅಂತ ಹೇಳಿದಾಗ, ಏನು ತೊಂದರೆ ಇಲ್ಲ, ನಾನು ಕಾಯ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಶ್ರೇಷ್ಠ ಫೋನ್ ಮಾಡ್ತಾ ಇರ್ತಾಳೆ. ತಾಂಡವ್ ತನ್ವಿ ಇರ್ತಾಳೆ ಅಂತ ಹೇಳಿ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ. ಆಗ ಏನು ಫೋನ್ ರಿಸೀವ್ ಮಾಡಿಬಿಟ್ಟಿದ್ಯಾ ಅಂದರೆ, ನಾನು ರಿಸೀವ್ ಮಾಡಲ್ಲ ಅಂತ ಅಂದ್ಕೊಂಡಿದ್ಯಾ? ಹೌದು, ನಾನು ಕೊಟ್ಟಿರೋ ಚಮಕ್ ನಿಂಗೆ ತುಂಬ ಬಿಸಿ ಮುಡಿಸಿದೆ ಅನಿಸುತ್ತೆ, ಅದಕ್ಕೆ ರಿಸೀವ್ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾನೆ. ನೋಡು ಶ್ರೇಷ್ಠ, ನೀನು ಮಾಡ್ತಾ ಇರೋ ನಾಟಕಕ್ಕೆಲ್ಲ ಹೆದರ್ಕೊಂಡು ನೀನು ಹೇಳಿದ್ದನ್ನೆಲ್ಲ ಕೇಳೋಂಥ ತಾಂಡವ್ ನಾನಲ್ಲ. ಇನ್ನು
ಮುಂದೆ ಸಾಯ್ತೀನಿ ಅನ್ನೋ ನಾಟಕ ಎಲ್ಲನೂ ಆಡೋದಕ್ಕೆ ಬರಬೇಡ, ಅದನ್ನು ಯಾವುದು ನಾನು ಒಪ್ಪೋದಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಫೋನ್ ಇಡು ಅಂತ ಹೇಳಿ ಬೈದು ಇಡ್ತಾ ಇರ್ತಾನೆ. ಅದೆಲ್ಲ ಮಾತಾಡೋಷ್ಟರೊಳಗಡೆ ಕುಸುಮ ಬಂದು ಹಿಂದೆ ನಿಂತಿರ್ತಾಳೆ. ತಾಂಡವ್ ಫುಲ್ ಶಾಕ್ ಆಗಿಬಿಡ್ತಾನೆ. ಇದಿಷ್ಟು ಬುಧವಾರದ ವಿಡಿಯೋ.